ಒಂದು 10ನೆಯ ತರಗತಿ ಇರುತ್ತೆ. ಒಬ್ಬ ವಿದ್ಯಾರ್ಥಿ ಇದ್ದ. ಅವನ ಹೆಸರು ರೋಹನ್. ಅವನು ಅಂಕಗಳು ಕಡಿಮೆ ತೆಗೆಯುತ್ತಿದ್ದ. ಹೀಗಾಗಿ ಶಿಕ್ಷಕರು ಹೇಳಿದ್ದರು, ನೀನು ಯಾವತ್ತಿಗೂ ಏನೂ ಮಾಡುವುದಿಲ್ಲ ಎಂದು ಹೇಳಿದ್ದರು. ಅವನನ್ನು ಆಡಿಕೊಳ್ಳುತ್ತಿದ್ದರು. ಪ್ರತಿ ಪರೀಕ್ಷೆಯ ನಂತರ ಅವನಿಗೆ ರಿಪೋರ್ಟ್ ಕಾರ್ಡ್ ಸಿಗುತ್ತಿತ್ತು. ಅವತ್ತು ಅವನಿಗೆ ಭಯಾನಕ ದಿನವಾಗಿರುತ್ತಿತ್ತು. ಅಮ್ಮ ಮೌನವಾಗಿರುತ್ತಿದ್ದರು. ಅಪ್ಪ ಬೇಸರದಿಂದ ಇರುತ್ತಿದ್ದರು. ಅವನಿಗೆ ಹೆಚ್ಚು ನೋವಾಗಿದ್ದು ಎಲ್ಲಿ ಗೊತ್ತಾ? ಅವನು ಅಂಕಗಳನ್ನು ಕಡಿಮೆ ತೆಗೆದುಕೊಂಡಿದ್ದಲ್ಲಿ ಅಲ್ಲ, ಅವನು ಬೇರೆಯವರ ಮೇಲೆ ನಂಬಿಕೆ ಇಟ್ಟುಕೊಂಡು, ಅವರು ಇವನ ಮೇಲೆ ನಂಬಿಕೆ ಇಟ್ಟುಕೊಂಡು ನಂಬಿಕೆ ಕಳೆದುಕೊಂಡಾಗ ಅವನಿಗೆ ಆಗುವ ನೋವು. ಹೀಗಾಗಿ ಅವನಿಗೆ ನಾನು ನಿಜವಾಗಿ ಸೋತವನಾ ಎಂದು ಅವನೇ ಕೇಳಿಕೊಂಡ. ಆವಾಗ ಅವನ ಜೀವನ ಬದಲಾಯಿತು. ಆ ದಿನದಿಂದ ಅವನು ದೊಡ್ಡ ಪ್ಲಾನ್ ಮಾಡಲಿಲ್ಲ. ಬೆಳಗ್ಗೆ 5ಕ್ಕೂ ಏಳಲಿಲ್ಲ. ಮಹಾನ್ ವಿದ್ಯಾರ್ಥಿ ಆಗೋ ಕನಸು ಕಾಡಲಿಲ್ಲ. ಅವನು ಮಾಡಿದ್ದು ಒಂದೇ ಒಂದು ಕೆಲಸ. ಪ್ರತಿದಿನ 1 ಗಂಟೆ ಮನಸ್ಸು ಕೊಟ್ಟು ಓದಿದ. ಮೊಬೈಲನ್ನು ಯೂಸ್ ಮಾಡುವುದನ್ನು ಬಿಟ್ಟ. ಸಮಯವನ್ನು ವ್ಯರ್ಥ ಮಾಡಲಿಲ್ಲ. ಯಾರೊಂದಿಗೂ ಅವನಿಗೆ ಹೋಲಿಕೆ ಮಾಡಿಕೊಳ್ಳಲಿಲ್ಲ. ಯಾವುದಾದರೂ ಪಾಠ ಅವನಿಗೆ ಅರ್ಥವಾಗದಿದ್ದರೆ ಅವನು ಅದನ್ನು ಬಿಡಲಿಲ್ಲ. ಮತ್ತೊಮ್ಮೆ ಅಂತ ಪ್ರಯತ್ನಿಸಿದನು. ಯಾರಿಗೂ ತೋರಿಸಲಿಲ್ಲ. ಯಾರಿಂದನೂ ಶ್ಲಾಘನೆ ಬೇಕಿಲ್ಲವೆಂದ. ತಿಂಗಳುಗಳು ಕಳೆದವು ಹಾಗೂ ಬದಲಾವಣೆ ಚಿಕ್ಕದಾಯಿತು, ಆದರೆ ನಿಜವಾಗಿತ್ತು. ಒಂದು ದಿನ ಶಿಕ್ಷಕರು ಹೇಳಿದರು, ಈ ಪ್ರಶ್ನೆಗೆ ಚೆನ್ನಾಗಿ ಉತ್ತರಿಸಿದೆಯಾ ಎಂದು ಹೇಳಿದರು. ಅವನು ಆವಾಗ ನಗಲಿಲ್ಲ. ಆದರೆ ಆ ಮಾತು ಅವನಿಗೆ ಶಕ್ತಿ ಕೊಟ್ಟಿತು. ಮುಂದೆ ಬರುವ ಎಕ್ಸಾಮಿನಲ್ಲಿ ಅವನು ಮೊದಲನೇ ಸ್ಥಾನ ಬರದೇ ಇದ್ದಿರಬಹುದು, ಆದರೆ ಅವನಿಗೆ ನನ್ನೇ ಸೋಲಿಸಿದನು ಎಂದು ಅವನು ಟಾಪರ್ ಆಗಿರಬಹುದು ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರಬಹುದು. ಆದರೆ ಒಂದು ವಿಷಯ ಪಕ್ಕ, ಅವನು ಸೋತವನಲ್ಲ. ಏಕೆಂದರೆ ಅಂಕಗಳು ನಿಮ್ಮ ಭವಿಷ್ಯವನ್ನು ರೂಪಿಸುವುದಿಲ್ಲ. ನೀವು ಬಿಟ್ಟು ಕೊಡ್ತೀರೋ ಅಥವಾ ಬಿಟ್ಟು ಕೊಡೋದಿಲ್ಲ ಅನ್ನೋದು ನಿಮ್ಮ ಜೀವನವನ್ನು ರೂಪಿಸುತ್ತದೆ. ಈಗ ನೀವು ಸೋತಿದ್ದೀರಿ ಅಂದ ಮೇಲೆ ಇದು ಅಂತ್ಯ.